ಇವತ್ತು ಮತ್ತೆ ಒಕ್ಕಲಿಗ ಅಸ್ತ್ರನ ಪ್ರಯೋಗ ಮಾಡಿದ್ದಾರೆ. ಒಂದು 8 ಜನ MP ಟಿಕೆಟ್ ಕೊಟ್ಟಿದ್ದೇವೆ, ಆದರೆ ಬಿಜೆಪಿಯವರು ಒಕ್ಕಲಿಗರ ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ ಅಂತ. ನೋಡ್ರಿ, ಇವ್ರು ಯಾರ್ಯಾರಿಗೆ ಅಭ್ಯರ್ಥಿಗಳು ಮಾಡಿದ್ದಾರೆ ಅವ್ರು ಯಾರು ಕೂಡ ಗೆಲ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲಿ ಸೋಲ್ತೀವೋ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳನ್ನು ನಂಬ್ಕೊಂಡೇನು ಚುನಾವಣೆ ಎದುರಿಸೋಕೆ ಹೊರಟಿದ್ದಾರೆ. ರಾಜ್ಯದ ಪ್ರಜ್ಞಾವಂತ ಮತದಾರರು ಇದ್ರ ಬಗ್ಗೆ ಅರಿವಾಗಿದೆ. ದೇಶದ ರಕ್ಷಣೆ, ದೇಶದ ಸುರಕ್ಷತೆ, ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅದು ಅವ್ರಿಗೂ ಕೂಡ ಈಗ ಅರಿವಾಗಿದೆ, ಜ್ಞಾನೋದಯ ಆಗಿದೆ. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರ ಗ್ಯಾರಂಟಿಗಳ ಬಗ್ಗೆ ಭರವಸೆಗಳು ಜನರು ಕೂಡ ಕಳ್ಕೊಂಡಿದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳು ಕೂಡ ಕಳ್ಕೊಂಡಿದ್ದಾರೆ. ಆದರೆ ಒಂದಂತೂ ಸತ್ಯ, ಇವರ ನಾಟಕಗಳೇನಿದೆ ಜನರ ಮುಂದೆ ನಡೆಯೋದಿಲ್ಲ. ಬಿಜೆಪಿ JDS ಆಶೀರ್ವಾದನ ಮಾಡ್ತಾರೆ. ರಾಜಕೀಯ ಬಳಸ್ಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆದರೆ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛಪಡ್ತಾನೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ದೇಶದ್ರೋಹಿಗಳಿಗೆ, ಕೊಲೆಗಡಕರಿಗೆ ಒಂದು ರೀತಿ ನೀವು ಅವ್ರಿಗೆ ಇನ್ನೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಿದ್ರಿ. ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮರೆತು ನೀವು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಏನು ಮಾಡ್ತಿದ್ರಿ. ಇದಕ್ಕೆ ಇವತ್ತು ರಾಜ್ಯದ ಜನ ಇದಕ್ಕೆ ಬೆಲೆ ತೆತ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಳ್ಳೋದಿದೆ. ಧನ್ಯವಾದ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.